EMI ಇಲ್ಲ, ಹಾಲಿಗಿಲ್ಲ, ಗ್ಯಾಸಿಗಿಲ್ಲ, ಕರೆಂಟ್ಗಿಲ್ಲ, ಎಷ್ಟು ಚಲೋ ಎಲ್ಲ ಚಲೋ ಬಂದಿರೋದಾವೆ. ಅಷ್ಟೆಲ್ಲ ಮಾಡಿ ಮೆಜರ್ಮೆಂಟ್ ಮಾಡಿ ಕೈಯಾಗ ಸಾಕೊಂಡು ಅಬ್ಬಬ್ಬ ಕೇಳಿದ್ರೆ ನಿಮಗೆ ಪ್ರತಿ ತಿಂಗಳು ಬರುವಂತ ಸ್ಯಾಲರಿ ಒಳಗೆ ಒಂದು ತಿಂಗಳಾಗ ಏನಾದ್ರು ಒಂದು 2 ದಿವಸ ಹೆಚ್ಚು ಕಡಿಮೆ ಒಂದು ಸ್ಯಾಲರಿ ಬರಲಿಲ್ಲ ಅಂತಂದ್ರೆ ಎಷ್ಟೋ ಮಂದಿ ನೋವಾಗ್ತೈತಿ. ಆದ್ರೆ ಹೊಲದಾಗ ಹೋಗಿ ಬೀಜ ಬಿತ್ತಿ ಎಲ್ಲ ಮಾಡಿ ಬೇಕಾದಷ್ಟು ಬೆಳೆ ತೆಗೆದು ಅದನ್ನ ತಂದು ಮನೆಗೆ ಹಾಕೊಂಡು ಹೋಗಿ ಮಾರ್ಕೆಟಿಗೆ ಹೋಗಿ ಬೆಲೆ ಬರ್ತೈತೋ ಇಲ್ಲೋ ಗೊತ್ತಿಲ್ಲ, ಬಿತ್ತಿನಿ ಬರ್ತೈತೋ ಇಲ್ಲೋ ಗೊತ್ತಿಲ್ಲ, ಏನು ಚಲೋ ಬರ್ತೈತೋ ಕೆಟ್ಟ ಬರ್ತೈತೋ ಬಂದ ಮೇಲೆ ರೇಟ್ ಬರ್ತೈತೋ ಇಲ್ಲೋ ಏನು ಗೊತ್ತಿಲ್ಲ. ಆದ್ರೂ ಸಹಿತ ಇಷ್ಟೆಲ್ಲ ಹೊರತಿದ್ರು ಸಹಿತ ಮತ್ತು ವರ್ಷ ಹೊರಗೆ ಹೋಗತ್ತಾನೆ ಮತ್ತು ಬಿತ್ತಾನೆ ಮತ್ತು ಬಿತ್ತಿದ್ದ ತಗೊಂಡೋಗಿ ಮಾರ್ಕೆಟ್ಗೆ ಕೊಡತ್ತಾನೆ. ಇದು ರೈತರ ತಾಕತ್ತೆ ಹೊರತಾಗಿ ಮತ್ತೊಬ್ಬರ ತಾಕತ್ತು ಆಗಲಿಕ್ಕೆ ಸಾಧ್ಯ ಇಲ್ಲ. ಬರ್ಬೇಕು. ನೀವೇನು ತಟ್ಟೆ ಒಳಗೆ ವಿಷಯ ಊಟ ಮಾಡ್ತಿಲ್ಲ ಒಂದ್ಲೆ ಈಗಂತೂ ಸರ್ಕಾರದವರು 5 kg ಅಕ್ಕಿ ಕೊಡ್ತಾರೆ. ಎಷ್ಟು ಮಂದಿ ಬಡವರು ಕಾರಣ ಏನಂದ್ರೆ ಎಷ್ಟೋ ಮಂದಿ ಹಸುವಿನಿಂದ ಬಳಲಬಾರ್ದು ಅಂತ ಇದ್ದವ್ರು ಹೆಂಗಾರು ಮಾಡ್ಕೊಳ್ತಾತಿ. ಎಷ್ಟು ಮಂದಿ ಇಲ್ಲಿ ಜಗತ್ತಿನ ಎಷ್ಟು ಮಂದಿ ಹಸುವಿನಿಂದ ಬಳಲೋದಿಲ್ಲ ಅಂತ ಮಾಡಿದ್ರು ಸಿಕ್ಕಾಪಟ್ಟಿ ಮಂದಿ. ಯಾವ ನಾಟಕ ಮಾಡುವಂತ ನಾಟಕ ಮಾಡವ ಸ್ಟೇಜ್ ಬಿಟ್ಬಿಟ್ಟ ನಾಟಕ ಮಾಡಬಹುದು. ಡಾಕ್ಟರ್ ಹತ್ರ ತಗೊಂಡು ಹೋಗೋಣ, ಡಾಕ್ಟರ್ ಹತ್ರ ತಗೊಂಡು ಹೋದ್ಕೊಳ್ಳಿಲ್ಲ ಹಿಂದಿನ ದಿವಸ ನಾಟಕ ನೋಡಕ್ ಅವ್ನು ಡಾಕ್ಟರ್ ಬಂದಿದ್ದ. ಡಾಕ್ಟರ್ ಬಂದಿದ್ದಲ್ಲ ನಾಟಕ ನೋಡಿ ಅವ್ನು ಭಾಳ ಖುಷಿ ಆಯ್ತು. ನಿನ್ನೆ ನೀವು ಪಾತ್ರ ನೋಡಿದ್ರಿ, ಭಾಳ ಖುಷಿ ಆಗಿತ್ತು ಅವ್ರಿಗೆ. ನೀವೇನು ರೊಕ್ಕ ಕೊಡಕ್ ಹೋಗ್ರಿ, ನಾನು ಗುಳಿಗೆ ಬರ್ಬಿಡ್ತೀನಿ, ಆ ಗುಳಿಗೆ ಅಕ್ಕ ನೀವು ತಗೋರಿ ಅಂತ ಖುಷಿ ಆಗ್ತಾವ. ನಾಟಕ ಮಾಡೋ ಪಾಠ ಮಾಡೋದು ಇಂಥ ಒಬ್ಬರ ನಾಟಕ ನೋಡಿ ದವಾಖಾನೆ ರೊಕ್ಕ ತಗೋಲ್ಲ ಅಂತ ಖುಷಿ ಆಗ್ತಾವ. ಗುಳಿಗೆ ಬರ್ಕೊಟ್ಟದ ಗುಳಿಗೆ ಹಾಕಿ ತಗೋಬೇಕ್ರಿ ಅಂತ ಹೊಟ್ಟೆ ತುಂಬ ಊಟ ಮಾಡಿ ತಗೋಬೇಕ್ರಿ ಅಂತ ಅವ ಏನಂತಾವ ಹೊಟ್ಟೆ ತುಂಬ ಊಟ ಮಾಡಿ ತಗೋಬೇಕ್ರಿ ಅಂತ ಹೊಟ್ಟೆ ತುಂಬ ಊಟ ಮಾಡಿ ತಗೋಬೇಕ್ರಿ ಗುಳಿಗೆ ಅಂತ ಅಂದಾಗ ನಾಟಕ ಮಾಡೋವಂತ ಅಷ್ಟು ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ನಾಯಕ್ ಚಕ್ರ ಬಂದು ಬಿಡ್ತಿದ್ದೇನ್ರಿ. ಆ ಹೊಟ್ಟೆ ಊಟದ ಚಕ್ರ ಬಂದು ಬಿಟ್ಟಿನ ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಗುಳಿಗೆ ತೊಗೊಳಕ್ಕೂ ಹೊಟ್ಟೆ ಆಗಲ್ಲ ಅನ್ನೋದು ಎಷ್ಟೋ ಮಂದಿ ಇದಾರ. ಮತ್ತೆ ಅಂತಾಗಿ ಕೊಟ್ಟ ಎಷ್ಟೋ ಪುಣ್ಯದಿಂದ ತಟ್ಟಿ ಒಳಗೆ ಮನೆ ಕೂತು ಕುಡಿಯೋದು ಸಾಕು, ಬಿಸಿ ಅನ್ನೋ ಬಂದು ನಮ್ಮ ತಟ್ಟೆ ಕೊಡ್ಬೇಕಂದ್ರೆ ಇದಕ್ಕಿಂತ ದೊಡ್ಡ ಹೊರ ಇನ್ಯಾರು ಬೇಕಂತ ವಿಚಾರ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸುಖಿಗಳು ಯಾರು ಎಲ್ಲಿ ಮಟ್ಟ ನಮ್ಮ ಜೀವನದೊಳಗೆ ನಮ್ಗಿಂತ ಎತ್ತರ ಮಟ್ಟ ನೋಡ್ಕೊಂತ ಹೋಗ್ತೀವಿ, ಅಲ್ಲಿ ಮಟ್ಟ ನಾವು ದುಃಖದೊಳಗೆ ಹಾಕೊಂತ ಹೋಗ್ತೀವಿ. ಅವ್ರ ಹತ್ರ ಅದ ಐತಿ, ಅವ್ರ ಹತ್ರ ಇದು ಐತಿ. ಬಹಳ ಮಂದಿ ನೋಡ್ರಿ ಬರೋಣ ನೀವು ಬರೇ ಯಾರು ಒಂದು ಮನೆ ಒಂದು ಸೈಕಲ್ ಮೋಟರ್ ತಗೊಂಬಂದ್ರೆ ಚಲೋ ತಲೆಯಾಗಿ ನಾನು ಒಂದು ಸೈಕಲ್ ಮೋಟರ್ ತಗೊಂಡು ಅಂತ ಒಂದು ಟ್ಯಾಕ್ಟರ್ ತಗೊಂಡ್ರೆ ತನ್ನ ಮತ್ತೊಂದು ಮಾಡಿಲ್ಲ ಬರೀ ಕಂಪೇರ್ ಮಾಡ್ಕೊಂತ ಹೋಗುದು. ಅವ್ರ ಮನೆಯಾಗ ಅದ ಐತಿ, ಇವ್ರ ಮನೆಯಾಗ ಇದು ಐತಿ, ಅವ್ರ ಮನೆಯಾಗ ಅದ ಐತಿ, ಇವ್ರ ಮನೆಯಾಗ ಹಿಂಗೆ ಐತಿ, ನಾನು ಹಂಗದಾವ ಹಿಂಗದಾವ ಎಷ್ಟು ಕಂಪೇರ್ ಮಾಡ್ಕೊಳಕ್ ಮಾಡಿದ್ವಿ ಮಂದಿ. ಬರೇ ಮತ್ತೊಬ್ಬರನ್ನ ಹೋಲಿಕೆ ಮಾಡ್ಕೊಂಡು ಬದುಕುದು ಯಾಕೆ ದಿವಸ ಭಗವಂತ ನಿನಗೇನು ಕೊಟ್ಟಾರಲ್ಲ ಅದ್ರ ಬಗ್ಗೆ ಒಂದ್ಸಲ ವಿಚಾರ ಮಾಡ್ಕೋಬೇಕಲ್ಲ. ಹೌದಪ್ಪ ಎಲ್ಲಿ ಮಟ್ಟ ನೀವು ಮತ್ತೊಬ್ಬರು ನಿಮ್ಗಿಂತ ಸುಮ್ಮನೆ ದೊಡ್ಡವ್ರು ನೋಡ್ಕೊಂತ ಹೋಗ್ತೀರಿ, ಅವ್ರ ಜೀವನ ದುಃಖಕ್ಕೊಳಗಾಗ್ತದೆ. ನಿಮ್ಗಿಂತ ಕಾಲಿದ್ದಾವ ಕಾರ್ನಾಗ ಹೊಟ್ಟವ್ ನೋಡಿ ಈ ಮೋಟರ್ ಸೈಕಲ್ ಹೊಟ್ಟವ ಕಾರ್ನಾಗಿದ್ದಾವ ನೋಡಿ ದುಃಖ ಪಡ್ಬಾರ್ದು. ಕಾರ್ನ ಹೊಟ್ಟವ ವಿಮಾನದಾಗ ಹೊಟ್ಟವ್ ನೋಡಿ ದುಃಖ ಪಡ್ಬಾರ್ದು. ನನ್ನ ಪರಮಾತ್ಮ ಅಡ್ಡಾಡಕ್ಕೆ ಚಲೋ ಕಾರ್ನ ಕೊಟ್ಟವ ಅಂತ ಖುಷಿ ಪಡೋದು. ಇನ್ನು ಕಾರ್ನಾಗ ಹೊಟ್ಟವ ಅವ್ನು ನೋಡಿದ್ರೆ ಇನ್ನು ಸೈಕಲ್ ಹೊಂಟಾವ ಅವ ಕಾರ್ ನೋಡಿ ದುಃಖ ಪಡಬಾರ್ದು. ನನಗೆ ಚಲೋ ಸೈಕಲ್ ಮುಟ್ಬೇಕು ಕೊಟ್ಟ ಮಂದಿ ಖುಷಿ ಪಡ್ಬೇಕು. ನಾವು ಸೈಕಲ್ ಮೇಲೆ ಹೊಂಟಾವ ಕಾರ್ನಾಗ ನೋಡಿ ದುಃಖ ಪಡಬಾರ್ದು. ಸೈಕಲ್ ಮೇಲೆ ಹೊಂಟಾವನ್ನ ಪರಮಾತ್ಮ ಚಲೋ ಅಡ್ಡಾಡಕ್ಕೆ ಚಲೋ ಸ್ಪೀಡ್ ಹೋಗಕ್ಕೆ ಮೋಟರ್ ಸೈಕಲ್ ಕೊಟ್ಟಾನ. ಎಷ್ಟೋ ಮಂದಿ ಕೊಟ್ಟೇ ಇಲ್ಲ, ನಾನು ಸೈಕಲ್ ಕೊಟ್ಟವನು. ಸೈಕಲ್ ಮೇಲೆ ಹೊಂಟಾವ ಮೋಟರ್ ಸೈಕಲ್ ಮೇಲೆ ಹೊಂಟಾವ ನೋಡಿ ದುಃಖ ಪಡುವಂಗಿಲ್ಲ. ಅವ ಏನ್ ನೋಡ್ಕೋಬೇಕು, ನಾನು ಪರಮಾತ್ಮ ಹಾಕೊಂಡು ಅಡ್ಡಾಡಕ್ಕ ನನಗೆ ಕುಳ್ಕೊಂಡು ಹೋಗೋದಕ್ಕೆ ಕಾರಣ ಕೊಟ್ಟಾಗ ಎಷ್ಟೋ ಮಂದಿ ನಡ್ಕೊಂತ ಹೊಂಟಾಗ ಅವ್ರು ನೋಡಿ ಆನಂದ ಪಡಬೇಕು. ನಡ್ಕೊಂತ ಹೊಂಟಾವ ಸೈಕಲ್ ಮೇಲೆ ಹೊಂಟಾವ ನೋಡಿ ದುಃಖ ಪಡಬಾರ್ದು. ಅವೇ ನೋಡ್ಕೋಬೇಕು, ಪರಮಾತ್ಮ ಸೈಕಲ್ ಕೊಟ್ಟಿಲ್ಲ, ಆದ್ರೆ ನನ್ನ ಕಾರ್ ಮೇಲೆ ನೆಡಿ ಹೋಗ ಚಲೋ ಕಾರ್ ಕೊಟ್ಟಾನಲ್ಲ, ಅವ ಯಾರು ನೋಡ್ಬೇಕಂದ್ರೆ ಎಷ್ಟೋ ಮಂದಿ ಭೂಮಿ ಮೇಲೆ ಕಾಲ ಇಲ್ಲ ಅಂತ ಕಾಲ ಇಲ್ಲಾರ್ದ ಅವ್ರು ನೋಡಿದಾಗ ಈ ಕಾಲಿನ ಮಹತ್ವ ನಮ್ಗೆ ಗೊತ್ತಾಗತ್ತೆ. ಅಂತವ್ರು ನೋಡಿ ಜೀವನ ನಾವು ಮಾಡ್ಬೇಕು ಅನ್ನೋದನ್ನ ತಿಳಿಸುವಂತ ಒಂದು ಕೆಲಸ ಆಗ್ಬೇಕು. ನಮ್ಮಿಂದ ಹಿಂದೆ ಬದುಕಲ್ಲ ಬರುತ್ತೆ. ಸಾಧನೆ ಮಾಡ್ಬೇಕಂತ ಹೊಂಟದ್ದು ನಿಮ್ಗಿಂತ ಎತ್ತರದವ್ರು ನೋಡ್ಬೇಕು. ಯಾವ ಓದು ಮುಂದೆ ಏನಾದ್ರು ಒಂದು ಸ್ಪರ್ಧೆ ಮಾಡೋ ಮುಂದೆ ಮತ್ತೊಂದ್ ಕಡೆ ಯಾರು ಕಾಂಪಿಟೇಷನ್ ಮಾಡೋದು ನಿಮ್ಗಿಂತ ಎತ್ತರ ಇದ್ದವ್ರನ್ನ ನಿಮ್ಗಿಂತ ಬಹಳ ಚಲೋ ಇದ್ದಾವ ಅವ್ರನ್ನ ಇದನ್ನ ಒಬ್ರಿ ನಾನು ಹಿಮಾಲಯ ಹೆಜ್ಜೆ ಬಿಡ್ತೇನ್ರಿ, ಮೌಂಟ್ ಎವರೆಸ್ಟ್ ಏನೇ ಬಿಡ್ತೇನ್ರಿ, ನಾನು ಒಲಿಂಪಿಕ್ ಓಟದಾಗ ಬಂಗಾರ ಪದಕ ತಂದ ಬಿಡ್ತೇನ್ರಿ ಅಂತವ್ರನ್ನ ಆಕರ್ಷಣೆ ಕೊಡ್ಬೇಕು. ಆದ್ರೆ ಜೀವನ ಮಾಡ್ಬೇಕಾದ್ರೆ ನನಗಿಂತ ಕೆಳಗಿದ್ದಾವ. ನಿಮ್ಗೆ ಹೆಂಗ ಅಂತ ಬೆಳವಣಿಗೆ ಮಂದಿ ಒಂದು ಮಾತು ಹೇಳ್ತೀನಿ. ನಿಮ್ಮ ಊರ್ ಪಕ್ಕ ದೊಡ್ಡ ಊರು ಯಾವ್ದು ಹಾಸ್ಪಿಟಲ್ ಯಾವ್ದು? ನಿಮ್ಮ ಊರ್ ಪಕ್ಕ ಗದಗ ಹೋಗಿಲ್ಲ, ಗದಗ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಬರ್ರಿ. ನೀವು ಯಾವ ಹಾಸ್ಪಿಟಲ್ ಹೋಗಿರ್ತೀರಿ, ನಿಮ್ಮ ರೂಮ್ ಬಿಟ್ಟು ಯಾರು ರೂಮ್ ಹೋಗಿ ಬರ್ರಿ ಅವ್ರು ಗೊತ್ತಾಗತ್ತೆ. ನಿಮ್ಮ ರೂಮ್ ಬಿಟ್ಟು ನೀವೇನು ಯಾರು ಮನೆಯವ್ರನ್ನ ಅವ್ರನ್ನ ತೊಗೊಂಡು
ಹಾಸ್ಪಿಟಲ್ ಇರ್ತಿರಲ್ಲ, ನಿಮ್ಮ ರೂಮ್ ಬಿಟ್ಟು ಬೇರೆ ಒಂದು ರೂಮ್ನಾಗ ಹೋಗಿ ಗೊತ್ತಾಗ್ತದ. ಎಷ್ಟೋ ಮಂದಿ ಕಾಲು ಕಳ್ಕೊಂಡವ್ರದ, ಎಷ್ಟೋ ಮಂದಿ ಕಣ್ಣು ಕಳ್ಕೊಂಡವ್ರದ, ಎಷ್ಟೋ ಮಂದಿ ಕಿಡ್ನಿ ಕಳ್ಕೊಂಡವ್ರದ, ರಕ್ತ ಕಲಿಸ್ಕೊಂತ ರಕ್ತ ಹಾಕಿಸ್ಕೊಂತ ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಬೆಡ್ ಮೇಲೆ ಮರಿಯಾರ. ಇನ್ನು ಎಷ್ಟೋ ಮಂದಿ ನೋಡ್ರಿ, ಇವತ್ತು ಎಷ್ಟೋ ಬಂದೈತಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳನ್ನು ರೌಂಡ್ ಚೆಕ್ ಮಾಡಕ್ ಹೋದಂತ ಡಾಕ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಪೇಷಂಟ್ ಚೆಕ್ ಮಾಡೋದ್ರಿಂದ ವಿಧಾನ. ಅಂದ್ರೆ ಯಾವಾಗ ಪ್ರಾಣ ಪಕ್ಷಿ ಆಗ್ತದೆ ಯಾರಿಗೆ ಗೊತ್ತಿಲ್ಲ. ಹೇಳುವಂಥದ್ದು ಏನಂದ್ರೆ, ಇಷ್ಟೆಲ್ಲಾ ಮಂದಿ ಕಾಲಿಲ್ಲಾದವರು, ಕಣ್ಣಿಲ್ಲಾದವರು, ಕೈ ಇಲ್ಲಾದವರು, ಏನೇನೋ ರೋಗಕ್ಕೆ ಗೊತ್ತಾಗಿ ಬೆಟ್ಟ ಮೇಲೆ ಮಲ್ಕೊಂಡ್ರ ಮಧ್ಯದೊಳಗೆ ನಮ್ಗೆ ಏನು ವರಾಡಿ ಬೆಳವಣಿಗೆ ಮಂದಿಗೆ ಅಂತ ನೀವೇನಾದ್ರು ನನ್ನ ಕೇಳಿದ್ರೆ ನಾ ಇಷ್ಟ ಹೇಳ್ಬೋದು ನಿಮ್ಗೆ. ಇಷ್ಟೆಲ್ಲಾ ಮಂದಿ ಮಧ್ಯದೊಳಗೆ ಆ ಕಡೆ ಈ ಕಡೆ ಗಾಡಿ ಅಡ್ಡಾಡ್ತಾವ, ಈ ಕಡೆ ಹೆಸರು ಕುಟ್ರೆ ಹಾಕ್ಯಾರ, ಬರೋರು ಬರ್ತಾರ, ಹೋಗೋರು ಹಾಕ್ತಾರ, ಇದೇನು ಸಂಬಂಧ ಇಲ್ಲ ಅಂದ್ರೆ ಎಂತ ಗಣ ಒಂದು ಸರ್ಕಲ್ನ್ಯಾಗ ಕೊಟ್ಟ ಇರ್ತಾರ ಮೂರ್ತಿ ಮುಂದೆ ಕುತ್ಕೊಂಡು ಮನಸ್ವಾಳ ಸ್ವಾಮಿ ಹೇಳುವಂತ ಎರಡು ಮಾತುಗಳನ್ನು ಎಲ್ಲ ಕೂಡಿ ಕೇಳುವಂತ ಆನಂದ ಕೊಟ್ಟಂದ್ರೆ ಇದಕ್ಕಿಂತ ದೊಡ್ಡ ವರ ಇನ್ನೇನು ಬೇಕಪ್ಪ. ಇಷ್ಟು ತಿಳ್ಕೊಂಡ್ಬಿಟ್ಟು ಜೀವನ ಚಲೋನ ಇರುತ್ತೆ. ಅದಕ್ಕೆ ಅಬ್ಸರ್ವ್ ನೋಡಿ ಕಲಿತೀವಿ ಅಂತಂದ್ರೆ ನಾವು ವಿಚಾರ ಮಾಡ್ತೀವಿ. ಕಣ್ಣಿಲ್ಲಾರದವರು ಅಂದ್ರೆ ಕಣ್ಣಿಲ್ಲಾರದವ್ರಿಗೆ ಇದ್ದು ನೋಡ್ರಿ, ಮತ್ತ ಅದ ಕಣ್ಣಿಲ್ಲಾರ ತಿಳ್ಕೊಂಡು ಹೋಗೋ ಮುಂದಾಗ ಕಣ್ಣು ಮುಚ್ಕೊಂಡ ಗಾಡಿ ನೀವು ಅದೇ ತಿಳ್ಕೊಂಡು ಇದ್ದವ್ರೆಲ್ಲ ಕರ್ಕೊಂಡು ಕಣ್ಣು ಮುಚ್ಕೊಂಡ ಗಾಡಿ ಏನ್ ಮಾಡೋದು, ಇದ್ದು ನೋಡೋದು ಅರ್ಥ ಆಗಿದೆ. ಅಂದ್ರೆ ಕಣ್ಣಿಲ್ಲಾದ್ರೆ ಏನಾಗ್ತೈತೆ ಅಂತ ಹಸಿರು ಮಹತ್ವ ಗೊತ್ತಾಗತ್ತಂದ್ರೆ ಉಪವಾಸ ಇದ್ದು ನೋಡ್ಬೇಕು, ಕಾಲಿನ ಮಹತ್ವ ಗೊತ್ತಾಗತ್ತಂದ್ರೆ ಕಾಲಿಲ್ಲಾರ್ದವ್ರನ್ನ ನೋಡ್ಬೇಕು, ಕೈ ಮಹತ್ವ ಗೊತ್ತಾಗತ್ತಂದ್ರೆ ಕೈ ಇಲ್ಲಾರ್ದವ್ರು ಯಾವ್ದೇ ನಾವು ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗತ್ತಲ್ಲ. ಮತ್ತೆ ಎಲ್ಲ ಇತ್ತು ಹಂಗೆ ಹಿಂಗೆ ಅನ್ನೋದು ನೋಡಿದ್ರ ಕಣ್ಣು ಇರದೇ ಇರತಕ್ಕಂಥ ಸೊಟ್ಟೆಯನ್ನು ಕರ್ಕೊಂಡು ಬಂದು ಹಾನಗಲ್ ಗುರುಕುಮಾರ ಮಹಾಶಿವನಿಗೆ ಗರಡಿ ಒಳಗೆ ನೋಡ್ರಿ, ಇವತ್ತು ಬಸವಾದಿ ಶಿವಶರಣರು ಎಲ್ಲರಿಗೂ ಕಾಯಕ ಕೊಟ್ಟು, ಎಲ್ಲರಿಗೂ ಕಾಯಕ ಕೊಟ್ಟು, ಯಾರು ಸಣ್ಣವರ ದೊಡ್ಡವರ ಎಲ್ಲರಿಗೂ ಕಾಯಕ ಕೊಟ್ಟರು, ಎಲ್ಲ ಜಾತಿಯವರಿಗೆ ಕಾಯಕ ಕೊಟ್ಟರು. ಕುರುಡರಿಗೆ ಕಾಯಕ ಕೊಟ್ಟಿರುವುದು ಅವ್ರು ವಿಚಾರಿಸಿದ ಬರೋದಿಲ್ಲ. ಅದರ ಮುಂದೆ ಬರದ ಭಾಗ ಹಾನಗಲ್ ಗುರುಕುಮಾರ ಮಹಾಶಿವನಿಗಳು ಪಂಚಾಕ್ಷರಿ ಗವಾಯಿ ಅನ್ನುವಂತ ಒಬ್ಬ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವತ್ತಿನ ಕಾಲಕ್ಕೆ ಹಣದ ಇವತ್ತು ಯಾರು 10,000 ರೂಪಾಯಿ ಸ್ವಾಮಿ ₹100 ಕೊಟ್ಟರೆ ಹಿಂಗೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ₹100 ಇವತ್ತು ಅಜ್ಜ ₹100 ಕೊಟ್ಟು ಬಂದೆ ಅನ್ನಂತ. ಅವತ್ತಿನ ಕಾಲಕ್ಕೆ 12,000 ರೂಪಾಯಿ ರೊಕ್ಕ ಖರ್ಚು ಮಾಡಿದ್ರು. ನೂರಾರು ವರ್ಷಗಳಿಂದ 12,000 ರೂಪಾಯಿ ರೊಕ್ಕ ಖರ್ಚು ಮಾಡಿ ಪಂಚಾಕ್ಷರಿ ಗವಾಯಿಗಳನ್ನು ತಯಾರು ಮಾಡಿ ಹಾನಗಲ್ ಕುಮಾರ್ ಇದ್ದವರು ಅವ್ರು ಗೊತ್ತಾಯ್ತು. ಈಗ ಕಣ್ಣಿಲ್ಲ ಅಂತಂದ್ರೆ ಇವ್ರು ಜೀವನ ಮಾಡೋದು ಹೇಗೆ, ಇವ್ರು ಕಾಲದಲ್ಲಿ ನಿಂದಿಸ್ಬೇಕಂತ ತಿಳ್ಕೊಂಡು ಒಬ್ಬನ ಇಬ್ಬರನ್ನ ಉದ್ಧಾರ ಮಾಡೋದು ಬೇಡ, ಒಬ್ಬನ ಉದ್ಧಾರ ಮಾಡಿದ ಅಂತಂದ್ರೆ ಅವ್ರ ಬಗ್ಗೆ ಉದ್ಧಾರ ಮಾಡ್ಬೇಕನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಪಂಚಾಕ್ಷರಿ ಗವಾಯಿಗಳನ್ನು ಕರ್ಕೊಂಡು ಹೋಗಿ ಶಿವಯೋಗ ಮಂದಿರದಾಗ ಇಟ್ಕೊಂಡು ಅವ್ರ ವಿದ್ಯಾಬುದ್ಧಿಯನ್ನೆಲ್ಲ ಕೊಟ್ಟು ಸಂಗೀತಗಾರರಿಂದ ಸಂಗೀತ ಜ್ಞಾನ ಕೊಟ್ಟು ಅವ್ರಿಗೆ 3 ಭಾಷೆ ಕಲಿಸಿದ. ಭಾಷೆ ಕಲಿಸಿದ ಜ್ಞಾನಕ್ಕೆ ಮುಂದೆ ಪಂಚಾಕ್ಷರಿಗಳಾಗ್ತಾವ್ರು ಸೃಷ್ಟಿಯಾದ್ರು. ಅನೇಕ ಊರೊಳಗೆ ಸಂಚಾರಿ ಸಂಗೀತ ಭಾಷೆಯನ್ನು ತೆಗೆದ್ರು. ಅನೇಕ ಊರೊಳಗೆ ಬಸ್ ಸ್ಟ್ಯಾಂಡ್ ಭಿಕ್ಷಾ ಬಿಡುವಂತ ಪರಿಸ್ಥಿತಿ ಇತ್ತಲ್ಲಪ್ಪ. ಯಾರಿಗೆ ಏನ್ ಮಾಡ್ಬೇಕು, ಕಣ್ಣ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕಾಲ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು. ಇವತ್ತು ಬಹಳಷ್ಟು ಮಂದಿ ಅನುಭವಿಸ್ತಂದ್ರೆ ಬಹಳಷ್ಟು ವಿಶೇಷ ಚೇತನರಂತಲ್ಲ ಆಗಂಗಿಲ್ಲ. ಅಂತವ್ರಿಗೆ ಇವತ್ತು ಗೌರ್ಮೆಂಟ್ ಕೆಲಸ ಮಾಡಕತ್ತದ. ಆದ್ರೆ ಅವತ್ತಿನ ಕಾಲಕ್ಕೆ ಹಿಂಗೇನು ಹುಟ್ಟಾವ ಮನೆಗೆ ಬಳಿಯಾಗಿ ಹುಟ್ಟಾವ ಅನ್ನುವಂಥ ವಾತಾವರಣ ಇರ್ತಲ್ಲ, ಅಂತವನ್ನೆಲ್ಲ ಸುಳ್ಳು ಮಾಡೋದಕ್ಕೆ ಹುಟ್ಟಿ ಬಂದವರು ಅಂಗವಿಕಲರು ಕಣ್ಣಿಲ್ಲಾದ ಹುಟ್ಟ್ಯಾರಲ್ಲ. ಮನೆಗೆ ಭಾರ ಅಲ್ಲವು, ಮನೆಯ ಭಾರವನ್ನು ಕಡಿಮೆ ಮಾಡಕ್, ಸಮಾಜದ ಭಾರ ಕಡಿಮೆ ಮಾಡಕ್ ಬಂದವರು ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಅನ್ನುವಂಥದ್ದು